ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ಇವತ್ತೊಂದು ಸೂಪರ್ ಆಗಿರೋ, ಹೆಲ್ತಿಯಾಗಿರೋ, ಟೇಸ್ಟಿಯಾಗಿರೋ, ಡೆಲಿಷಿಯಸ್ ಡೆಸರ್ಟ್ನೊಂದಿಗೆ ಬಂದಿದ್ದೀನಿ. ಮಕ್ಕಳು ಫ್ರೂಟ್ಸ್ ತಿನ್ನೋದಕ್ಕೆ ತುಂಬಾ ಹಠ ಮಾಡ್ತಿರ್ತಾರೆ. ಅದಕ್ಕೆ ಮಕ್ಕಳಿಗೋಸ್ಕರ ಸೂಪರ್ ಆಗಿರೋ, ಟೇಸ್ಟಿಯಾಗಿರೋ ಫ್ರೂಟ್ ಕಸ್ಟರ್ಡ್ನ ಮಾಡ್ತಾಯಿದ್ದೀನಿ. ಮೊದಲು ಒಲೆ ಹಚ್ಕೊಂಡು ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಕೋಬೇಕು. ನಂತರ ಇದಕ್ಕೆ 2 ಕಪ್ ಹಾಲು ಹಾಕಬೇಕು. 2 ಕಪ್ಪು ಗಟ್ಟಿ ಹಾಲು ಹಾಕಬೇಕು. ನಂತರ ಕಸ್ಟರ್ಡ್ ಪೌಡರ್ನ ತಗೊಳ್ತಾ ಇದ್ದೀನಿ. ಕಸ್ಟರ್ಡ್ ಪೌಡರ್ನ 1 ಗ್ಲಾಸಿಗೆ 1 ಟೀ ಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತೆ. ಬೇಕಿದ್ದರೆ ನಮಗೆ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕು, ಗಟ್ಟಿಯಾಗಿ ಬೇಕು ಅಂದರೆ 1-1.5 ಸ್ಪೂನಷ್ಟಾದರೂ ನಾವು ಕಸ್ಟರ್ಡ್ ಪೌಡರ್ನ ತಗೋಬೋದು. ನಾನಿಲ್ಲಿ 2ರಿಂದ 3 ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ತಗೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಹಾಲು ಹಾಕಬೇಕು. ಹಾಲು ಹಾಕಿ ಅದನ್ನು ಕಸ್ಟರ್ಡ್ ಪೌಡರ್ ಜೊತೆ ಮಿಕ್ಸ್ ಮಾಡ್ತೀನಿ. ಕಸ್ಟರ್ಡ್ ಪೌಡರಲ್ಲಿರೋ ಯಾವುದು ಲಂಪ್ಸ್ ಆಗಲಿ ಅಥವಾ ಗಂಟುಗಳಾಗಲಿ ಉಳಿಬಾರ್ದು. ಹಾಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಜೊತೆಗೆ ಸ್ವಲ್ಪ ಮಿಲ್ಕ್ ಪೌಡರ್ ಇದ್ದರೂ ಹಾಕ್ಕೋಬಹುದು, ಬೇಡದಿದ್ದರೆ ಬಿಡ್ಬೋದು. ಸಕ್ಕರೆ ಹಾಕಬೇಕು. ಇವಾಗ ಸಕ್ಕರೆ 2 ಕಪ್ನಷ್ಟು ಸಕ್ಕರೆ ಹಾಕಬೇಕು. 2 ಕಪ್ ಸಕ್ಕರೆ ಹಾಕಿ ನಂತರ ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಸೈಮಲ್ಟೇನಿಯಸ್ಲಿ ನಾವು ಫ್ರೂಟ್ಸ್ನ ತೊಳ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಆ್ಯಪಲ್, ಆರೆಂಜ್, ಪೊಮೊಗ್ರನೇಟ್ ಮತ್ತು ಮ್ಯಾಂಗೋ ತೊಗೊಂಡಿದ್ದೀನಿ. ಈ ಡೆಸರ್ಟ್ಗೆ ಬೇಕಾದ ಫ್ರೂಟ್ಸ್ ಆದರೂ ಹಾಕ್ಕೋಬೋದು. ನಾವು ಪೈನಾಪಲ್ ಹಾಕ್ಕೋಬೋದು, ಡೇಟ್ಸ್ ಹಾಕ್ಕೋಬೋದು, ಇಯರ್ ಹಾಕ್ಕೋಬೋದು, ಗಾವಾ ಹಾಕ್ಕೋಬೋದು, ಪಪಾಯ ಹಾಕ್ಕೋಬೋದು. ಯಾವ ಫ್ರೂಟ್ ಹಾಕಿದರೂ ಡೆಸರ್ಟ್ ಚೆನ್ನಾಗಿರುತ್ತೆ. ನಂತರ ಇದು ಹಾಲು ಉಕ್ಕು ಬಂದಿದೆ. ಇದಕ್ಕೆ ಕಸ್ಟರ್ಡ್ ಪೌಡರ್ ಸ್ಲರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸರಿಯಾಗಿ ಹೊಂದ್ಕೊಳ್ಳೋ ಥರ ಸರಿಯಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಸ್ವಲ್ಪ ಕೈ ಬಿಟ್ಟರೆ ಗಂಟಾಗುತ್ತೆ, ಕೈ ಬಿಡಬೇಡಿ. ಸರಿಯಾಗಿ ಕಲಿಸ್ಬೇಕು. ಕಲಿಸ್ಕೊಂಡು ನಂತರ 2ರಿಂದ 3 ಹನಿ ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ವೆನಿಲಾ ಎಸೆನ್ಸ್ ಆದರೂ ಹಾಕ್ಕೋಬೋದು, ಇಲ್ಲ ನಮಗೆ ಬೇಡ ಪೈನಾಪಲ್ ಎಸೆನ್ಸ್ ಇಷ್ಟ ಆಗುತ್ತೆ ಅಂದರೆ ಪೈನಾಪಲ್ ಎಸೆನ್ಸು ಹಾಕ್ಕೋಬೋದು. ಆ್ಯಸ್ ಯುವರ್ ವಿಶ್. ನಿಮ್ಗೆ ಯಾವ ಥರ ಬೇಕೋ ಆ ಥರದ್ದು ಎಸೆನ್ಸ್ ಹಾಕ್ಕೊಂಡು ಮಾಡ್ಬೋದು. ನಿಮ್ಗೆ ಯಾವ್ದು ಇಷ್ಟನೋ ಆ ಫ್ಲೇವರಲ್ಲಿ ಇದನ್ನು ಮಾಡ್ಕೊಳ್ಳಿ. ನಾನಿವಾಗ ವೆನಿಲಾ ಫ್ಲೇವರಿಂದು 3 ಡ್ರಾಪ್ ಎಸೆನ್ಸ್ ಹಾಕಿದ್ದೀನಿ. ನಂತರ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಬೇಯಿಸಿ ಕೆಳಗಿಳಿಸ್ಬಿಡ್ತೀನಿ. ಇದು ತಣ್ಣಗಾಗೋವರೆಗೂ ಎತ್ತಿಡಬೇಕು. ಈಗ ನಾನು ದಾಳಿಂಬೆ ಬಿಡಿಸ್ಕೊಳ್ತಿದ್ದೀನಿ. ಮಕ್ಕಳು ಫ್ರೂಟ್ಸ್ ತಿನ್ನೋದೇ ಇಲ್ಲ. ನನ್ನ ಮಕ್ಕಳಂತೂ ದಾಳಿಂಬೆ ತಿನ್ನೋದೇ ಇಲ್ಲ. ಅದಕ್ಕೆ ನಾನು ಮೊಸರನ್ನ ಮತ್ತು ಕೇಕು ಈ ಥರ ಕಸ್ಟರ್ಡ್ ಡೆಸರ್ಟ್ಸಲ್ಲಿ ಏನಾದರೂ ಫ್ರೂಟ್ಸ್ನ ಹಾಕಿ ತಿನ್ನಿಸ್ತಿರ್ತೀನಿ. ನನಗೆ ಅದು ಬೇಡ ಇದು ಬೇಡ ಅಂತ ಹಠ ಮಾಡ್ತಿರ್ತಾರೆ. ಅದಕ್ಕೆ ನಾನು ಕೇಕಲ್ಲಿ ಹಾಕಿ ಅಥವಾ ಡೆಸರ್ಟಲ್ಲಿ ಹಾಕಿ ಮೊಸರನ್ನದಲ್ಲಿ ಹಾಕಿ ಆದರೂ ತಿನ್ನಿಸ್ತೀನಿ. ಈಗ ಮ್ಯಾಂಗೋ ತೊಗೊಂಡಿದ್ದೀನಿ. ಮ್ಯಾಂಗೋನು ಸಣ್ಣಗೆ ಹೆಚ್ಚಿ ತೆಗೆದಿಟ್ಕೊಳ್ತೀನಿ. ನಂತರ ಆ್ಯಪಲ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ. ಆರೆಂಜ್ನು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ. ಸಿಪ್ಪೆ ಎಲ್ಲ ತೆಗೆದು ಸರಿಯಾಗಿ ಪೀಸ್ ಮಾಡಿ ಎತ್ತಿಟ್ಕೊಳ್ತೀನಿ. ನಂತರ ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ತೀನಿ. ಡ್ರೈ ಫ್ರೂಟ್ಸಲ್ಲಿ ನೀವು ಡೇಟ್ಸ್ ಆದರೂ ಹಾಕ್ಕೋಬೋದು, ಅಕ್ರೂಟ್ ಆದರೂ ಹಾಕ್ಕೋಬೋದು, ವಾಲ್ನಟ್ ಹಾಕ್ಕೋಬೋದು. ನಾನಿದರಲ್ಲಿ ಗೋಡಂಬಿ, ಬಾದಾಮಿ ಮತ್ತು ರೆಸಿನ್ಸ್ ಸ್ವಲ್ಪ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ. ಇವೆಲ್ಲನೂ ಸರಿಯಾಗಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಳ್ತಿದ್ದೀನಿ. ಇದು ಆರೆಂಜು, ಬನಾನಾ, ಡ್ರೈ ಫ್ರೂಟ್ಸು, ನಂತರ ಆ್ಯಪಲ್ಲು, ಮ್ಯಾಂಗೋ ಮತ್ತು ದಾಳಿಂಬೆ. ಈ ಎಲ್ಲ ಫ್ರೂಟ್ಸ್ನು ಒಂದು ಬೌಲಲ್ಲಿ ಹಾಕ್ಕೊಳ್ತಿದ್ದೀನಿ. ಆ್ಯಪಲ್ಲು, ಮ್ಯಾಂಗೋ ಮತ್ತು ದಾಳಿಂಬೆ ಎಲ್ಲನೂ ಸಮ ಪ್ರಮಾಣದಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಮ್ಯಾಂಗೋ, ಆರೆಂಜು, ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸು. ನಿಮ್ಗೆ ಯಾವ ಫ್ರೂಟ್ಸ್ ಇಷ್ಟನೋ ಆ ಫ್ರೂಟ್ ಹಾಕ್ಕೋಬೋದು. ನಾನಿಲ್ಲಿ ಒಂದು 5 ಫ್ರೂಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಬೇಕಾದಷ್ಟು ಹಾಕ್ಕೋಬೋದು. ನಿಮ್ಗೆ ಯಾವುದು ಫ್ರೂಟ್ ಇಷ್ಟನೋ ಆ ಫ್ರೂಟ್ನ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ನಂತರ ತಣ್ಣಗಾಗಿರುವಂತಹ ಈ ಕಸ್ಟರ್ಡ್ ಮಾಡಿಟ್ಟಿದ್ವಲ್ಲ ಅದನ್ನು ಅದರ ಮೇಲೆ ಹಾಕ್ಬಿಡ್ತೀನಿ. ಇದನ್ನ 1-2 ಸರಿ ಮಿಕ್ಸ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಿ ನಂತರ ಇದನ್ನು ಸರ್ವ್ ಮಾಡಿಕೊಂಡು ಆವಾಗಲೇ ತಿನ್ಬೋದು ಅಥವಾ ಫ್ರಿಜ್ನಲ್ಲಿಟ್ಟು ತಣ್ಣಗಾದ್ಮೇಲೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ
ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ತಪ್ಪದೆ ಒತ್ತಿ. ಥ್ಯಾಂಕ್ ಯು.